ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳಲ್ಲಿ RSS ಬಗ್ಗೆ ಒಳ್ಳೆಯ ಭಾವನೆ ಇದೆ. ಆದರೆ ಮುಸ್ಲಿಂ ತುಷ್ಟೀಕರಣ ಸಲುವಾಗಿ, ಅಲ್ಪಸಂಖ್ಯಾತರ ತುಷ್ಟೀಕರಣ ಸಲುವಾಗಿ ಇವತ್ತು RSS ವಿರೋಧ ಮಾಡಬೇಕು, RSS ಟೀಕೆ ಮಾಡಬೇಕು ಅನ್ನುವಂಥದ್ದು ಇವತ್ತೇನು ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಕಲಿಸ್ಯಾರಲ್ಲ, ಅದನ್ನು ಸ್ವಲ್ಪ ಪರಿಪಾಲನೆ ಮಾಡ್ತಿದ್ದಾರೆ. ಆದ್ದರಿಂದ ಇನ್ ದ ಹಾರ್ಟ್ ದೇ ಆರ್ ಇನ್ ಫೇವರ್ ಆಫ್ ದಿ RSS. ನಾನು 100% ಹೇಳ್ತೀನಿ. ಹೀಗಾಗಿ RSS ಇವತ್ತು ಒಂದು ಸಾಂಸ್ಕೃತಿಕ ಒಂದು ಸಂಸ್ಥೆ, ಸಂಸ್ಕೃತ ಮತ್ತು ದೇಶದ ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಕೊಳ್ಬೇಕು. ಹಿಂದೂ ತತ್ವ ಮತ್ತು ಹಿಂದೂ ಫಿಲಾಸಫಿ ಏನದಲ್ಲ ಅದನ್ನು ನಂಬಿಕೊಂಡು ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕು. ಮತ್ತು ಎಲ್ಲ ಬೇರೆ ಯಾವುದೇ ವರ್ಗ, ಯಾವುದೇ ಜಾತಿ ವಿರುದ್ಧ ಅಲ್ಲ. RSS ಹಿಂದೂ ಸಮಾಜವನ್ನು ಒಗ್ಗಡಿಸಬೇಕು ಮತ್ತು ನಮ್ಮ ಭಾರತದ ದೇಶದ ಸಂಸ್ಕೃತಿ ಉಳಿಸಬೇಕು ಅನ್ನುವಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದು ನಾನ್ ಪೊಲಿಟಿಕಲ್ ಸಂಸ್ಥೆ. ಹೀಗಾಗಿ ಅದನ್ನು ಸಹಜವಾಗಿ ಇವತ್ತು ಪ್ರತಿಯೊಬ್ಬರೂ ಸಹಿತ ಇವತ್ತು ಯಾರೇ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ, ಇಲ್ಲ ಒಂದು ಒಳ್ಳೆ ಸಂಸ್ಥೆ RSS ಇದ್ದುದರಿಂದ ದೇಶ ಒಗ್ಗಟ್ಟಾಗಿದೆ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲಿ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದೇ ಒಂದು ಮನಸ್ಥಿತಿಯಿಂದ DK ಶಿವಕುಮಾರ್ ಹೇಳಿದ್ದಾರೆ. ಈಗ ಅದನ್ನು ವಾಪಸ್ ತಗೊಂಡಿಲ್ಲ, ಅವರು ಕ್ಷಮಾ ಕೇಳಿದ್ದಾರೆ. ನಮಸ್ತೆ ಸದಾ ವಸ್ತಲೆ ಎನ್ನೋ ಗೀತೆ ಇದಲ್ಲ RSS ಅದನ್ನ ಅಲ್ಲಿ ಹಾಡಿದ್ದಕ್ಕೆ ಅದರ ಸಲುವಾಗಿ ಕ್ಷಮೆ ಕೇಳಿದಾರೆ ಹೊರತು ಹಾಡಿದ್ದನ್ನ, ಆ ಹೇಳಿಕೆಗಳನ್ನ ಅವ್ರು ವಾಪಸ್ ತಗೊಂಡಿಲ್ಲ. ಇದ್ರ ಮೇಲೆ ಅರ್ಥ ಆಗ್ತದೆ. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದು. ಆದರೆ ಒಂದ್ಸಲ ನಿಮ್ಮ ಮನಸ್ಸಾಗಿದ್ದು ನಿಮ್ಮ ಒಂದು ಯಾವಾಗಲೂ ಒಂದು ಕಾನ್ಷಿಯಸ್ ಏನಿರ್ತದಲ್ಲ, ಆ ಕಾನ್ಷಿಯಸ್ ಪ್ರಕಾರ ನಡ್ಕೋರಿ ಅಂತ ಹೇಳ್ತೀನಿ ನಾನು. DK ಶಿವಕುಮಾರ್ ಆಗಲಿ ಯಾರಿಗಾಗಲಿ ಅದು ಬಿಟ್ಟು ಒಳಗೊಂದು ಹೊರಗೊಂದು ಮಾಡೋದು ಬೇಕಾಗಿಲ್ಲ. ಮತ್ತು ಇದು ತುಷ್ಟೀಕರಣದ ನೀತಿ ಅನ್ನೋದಲ್ಲ, ಭಾಳ ದಿವಸ ನಿಮ್ಗೆ ಸರ್ವೈವಲ್ ಆಗೋದಿಲ್ಲ. ಈ ತುಷ್ಟೀಕರಣ ನೀತಿಯಿಂದ ಬಹುಶಃ ಒನ್ ಸೈಡೆಡ್ ಆಗ್ತಾ ಇದೆ ಇಡೀ ದೇಶದಲ್ಲಿ. ಕಾಂಗ್ರೆಸ್ಸು ಪ್ರತಿಯೊಂದು ರಾಜ್ಯದಲ್ಲಿ ನಶಿಸಿ ಹೋಗ್ತಾರೆ, ತನ್ನ ಅಸ್ತಿತ್ವ ಕಳ್ಕೊತಾ ಇದೆ. ಈ ತುಷ್ಟೀಕರಣ ನೀತಿ ಎಲ್ಲಿವರೆಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಅದರಿಂದ ಕಾಂಗ್ರೆಸ್ ಏನು ಉದ್ಧಾರ ಆಗೋದಿಲ್ಲ. ಕಾಂಗ್ರೆಸ್ಸಿನ ಅವನತಿ ಪ್ರಾರಂಭ ಬರ್ತದೆ. ನಾಳೆ ಅದೇ ಅಲ್ಪಸಂಖ್ಯಾತರು ಸಹಿತ ಇವ್ರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ, ಅವ್ರ ವೆಲ್ ಟು ಡೂ ಬಗ್ಗೆ ಇವತ್ತೂ ಕಾಳಜಿಯನ್ನು ತೆಗೆದುಕೊಂಡಿಲ್ಲ.